ವಿಡಿಯೋನ ಸ್ಕಿಪ್ ಮಾಡ್ತಾನೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮನೆ ಹತ್ರನೇ ಮಾವಿನ ಹಣ್ಣು ಬಂದಿದ್ವು, ಅದಕ್ಕೆ ಹೆಂಗಿದ್ದಾವೆ ಅಂತ ನೋಡೋಣ ಅಂತ ಹೋಗಿದ್ವಿ. ಅಲ್ಲಿ ಟೇಸ್ಟ್ ಮಾಡೋಕ್ಕೆ ಅಂತ ಅಂಕಲ್ ಒಂದು ಸ್ವಲ್ಪ ಮಾವಿನ ಹಣ್ಣು ಕೊಟ್ಟರು. ನಮ್ಮ ಮಾವ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದರು. ಅಲ್ಲಿ ಎಲ್ಲ ಒಂದು 3 ಥರದ ಮಾವಿನ ಹಣ್ಣು ಇದ್ವು. ನಮಗೆ ಒಂದು ಥರದ್ದು ಇಷ್ಟ ಆಯಿತು. ಅದು ಒಂದು 80 ರೂಪಾಯಿ kg ಇತ್ತು. ಹಾಕುಲ್ಲ 100 ರೂಪಾಯಿ 200 ರೂಪಾಯಿಗೆ ಬೇಡ, ಇನ್ನರ್ಧ ಬೇಡ, ಜಾಸ್ತಿ ತಿನ್ನಬಾರ್ದು. ಸೀಸನಲ್ ತಿಂತೀನಿ. ನಾವು 2 kg ಅಷ್ಟು ತೊಗೊಂಡ್ವಿ, ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು. ಆ ಅಂಕಲ್ ಇನ್ನೂ ಸ್ವಲ್ಪ ತೊಗೊಳ್ಳಿ, ಒಂದು 200 ರೂಪೀಸ್ಗೆ ಅಂತಂದರು. ನಾವು ಬೇಡ ಅಂತ 160 ರೂಪೀಸ್ ತೊಗೊಂಡ್ವಿ 2 kgಗೆ. ಆ ಅಂಕಲ್ ಮಿಕ್ಕಿ ಚೇಂಜ್ ಕೊಟ್ಟರು. ಚೇಂಜ್ ಇಸ್ಕೊಂಡು ಮನೆಗೆ ಬಂದ್ವಿ. ಆಲ್ರೆಡಿ ಚಪ್ಪಲೆಲ್ಲ ಹಾಕೊಂಡು ರೆಡಿ ಆಗ್ತಾನೆ. ಮಮ್ಮಿ ಎಲ್ಲ ಕರ್ಕೊಂಡು ಹೋಗ್ತಾನೆ ಅಂತ. ಇನ್ನೊಂದೆಲ್ಲಿ ಇಲ್ಲ, ಮತ್ತೆ ಒಂದೇ ಒಂದು ಹಾಕೊಂಡ್ರೆ ನಡಿ. ಯಾರು ಫಸ್ಟು ಹೋಗೋಚ್ಚಿನಿ? ಹಾಂ, ನಾನ್ ಫಸ್ಟ್ ಅನ್ಕೊಂಡು ಹೋಗ್ತಾ ಇದ್ದೆ. ನೀನು ನಾನು ಫಸ್ಟ್ ಕಣೋ. ನಾನು ಕಣೋ, ನಾನು. ನಡಿ ತಗೋಬರೋಣ ಬಾ. ಇದು ನೋಡ್ರಿ, ನನ್ನ ಗೌನ್ನ ತೊಳೆದು ಒಣಾಕಿದ್ದೆ. ಎಷ್ಟು ಅಗಲ ಇದೆ ಗೌನು ಅಂತ ಅಂದರೆ ನೋಡ್ರಿ, ನನ್ನ ಮಗ ತೋರಿಸ್ತಿದ್ದಾನೆ. ಮಳೆ ಬರೋಂಗಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಗೌನ್ನ ಎತ್ಕೊಂಡು ಒಳಗೆ ಬಂದ್ವಿ. ಮಾವಿನ ಹಣ್ಣು ತೊಗೊಂಡಿದ್ವಲ್ಲ, ಅದನ್ನು ಸ್ವಲ್ಪ ವಾಶ್ ಮಾಡಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ನಾವು ಮೊದಲೆಲ್ಲ ಹಣ್ಣ ವಾಶ್ ಮಾಡಿಕೊಂಡು ಆಮೇಲೆ ತಿಂತಾಯಿದ್ವಿ. ಇವಾಗ ಫಸ್ಟೇ ವಾಶ್ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ನನ್ನ ಮಗ ಯಾವಾಗ ಕೇಳ್ತಾನೆ, ಹೇಳೋಕ್ಕೆ ಬರೋಲ್ಲ. ಆವಾಗ ನಮ್ಮ ಮಾವ ಇದ್ದರೆ ಅವ್ರು ಹಂಗೆ ಎತ್ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟೇ ವಾಶ್ ಮಾಡಿ ಇಡ್ತೀನಿ. ವಾಶ್ ಮಾಡೋ ಅಂಥವು ಅವನ್ನ ಅವ್ರಿಗೆ ಕಾಣ್ಸಂಗೆ ಇಟ್ಟಿರ್ತೀನಿ. ಇನ್ನು ಮುತ್ತವು ತೊಳೆದಾದ್ಮೇಲೆ ತಿನ್ಬೇಕಂತ ಅನ್ನೋನ ಅವ್ರಿಗೆ ಕಾಣ್ದಂಗೆ ಎತ್ತಿಡ್ತೀನಿ. ನಾನೇ ಎತ್ತಿ ತೊಳೆದು ವಾಶ್ ಮಾಡಿ ಕಟ್ ಮಾಡಿಕೊಡ್ತೀನಿ. ಅದಕ್ಕೆ ಎಲ್ಲ ವಾಶ್ ಮಾಡಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೆ. ಎಲ್ಲ ವಾಶ್ ಮಾಡಿ ಅವನು ಕೊಡು ಅಂತ ಅಂದ್ಬಿಟ್ಟು ಅಂತಾನೆ ಇದ್ದ. ಇದು ಇಷ್ಟು 2 kg ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಎಲ್ಲನೂ ಜೋಡಿಸ್ಕೊತಾ ಇದ್ದಾನೆ. ಹಿಂದಕ್ಕೆ ಕೂತ್ಕೋ. ಏನು ಮಾವಿನ ಹಣ್ಣು ಮರ್ತೀಯ? ಅದಕ್ಕೆ ಹಾಳಾಗ್ತಾವೆ ಚಿನ್ನಿ, ಹಂಗೆ ಮಾಡಂಗಿಲ್ಲ ನೀನು. ತಂದ ತಕ್ಷಣ ಎಲ್ಲ ಎತ್ತಿಟ್ಟು ನೋಡಿ, ಅದನ್ನ ಬಾಲ್ ಮಾಡ್ಕೊಂಡಿದ್ದಾನೆ ಇವನು. ಅದೇನು ಬಾಲ? ಯಾಕೆ ಹಂಗೆ ಮಾಡ್ತಿರೋದು? ಕೆಟ್ಟೋಗ್ತಾವೆ ಚಿನ್ನಿ, ತಿನ್ನಕ್ಕಿರಲ್ಲ. ಆಮೇಲೆ ನಿಂಗೆ ತಿನ್ನಕ್ಕಿರಲ್ಲ. ಎಲ್ಲ ವಾಶ್ ಮಾಡಿದ್ದೀನಿ. ಇವನು ನೋಡಿದ್ರೆ ತಗೊಂಡು ಬಾಲ್ ಆಡ್ತಿದ್ದೆ. ನಾವೇನು ಮಾಡೋಣ ಹೇಳಿ? ಏನು ಅವ್ವ ಹಂಗೆ ಹೊಡಿತಾರೆ ಅದಕ್ಕೆ? ಹಂಗೆ ಮಾಡ್ಬಾರ್ದು ಚಿನ್ನಿ, ಹಾಳಾಗುತ್ತೆ. ತಿನ್ನಕ್ಕಿರಲ್ಲ. ಹಾಗೇನು ಮಾಡ್ತೀಯ? ಸಾಕು. ಬೇಡ. 1 2 ನಿಂಗೊಂದು ನಂಗೊಂದಾ? ಯಾರಿಗದು? ಆಮೇಲೆ ಇನ್ನೊಂದು ಯಾರಿಗೆ? ಮಮ್ಮಿಗೆ? ನಿನಗಷ್ಟೇ? ಮಮ್ಮಿಗಿಲ್ಲ? ಅದು ಮಮ್ಮಿಗ? ಪಪ್ಪಂಗೂ ಇಲ್ಲ? ನಿಂಗೊಬ್ನಿಗೆ ಎಲ್ಲ ಬುಟ್ಟಿಯಿಂದ ತೆಗ್ದು ನಾನೆಲ್ಲ ವಾಶ್ ಮಾಡಿಟ್ರೆ ಅವ್ನು ತೆಗ್ದಿಡ್ತಿದ್ದಾನೆ. ಏನ್ಲೇ? ಡಾಟಿ. ನಾನಿವತ್ತು ಕ್ಯಾಪ್ಸಿಕಮ್ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ದಪ್ಪ ಮೆಣಸಿನ್ಕಾಯಿ
ಅದನ್ನು ಫಸ್ಟು ಈ ಥರ ತೊಟ್ಟಿನ ಭಾಗನ ನೀಟಾಗಿ ತೆಗೆದಿಟ್ಕೊಳ್ಳಿ. ನಾನು ಏನು ಕ್ಯಾಪ್ಸಿಕಮ್ ಎಣ್ಗಾಯಿ ಮಾಡ್ತೀನಿ ಅಂತ ಅಂದರೆ, ನಾವು ಗ್ರೀನಿ ವೆಜಿಟೇಬಲ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಬದನೆಕಾಯಿ ಎಣ್ಗಾಯಿಗಿಂತ ಕ್ಯಾಪ್ಸಿಕಮ್ ಎಣ್ಗಾಯಿನ ಜಾಸ್ತಿ ಮಾಡ್ತಿರ್ತೀನಿ. ಅಟ್ಲೀಸ್ಟ್ ವಾರಕ್ಕೊಂದು ಸಲನಾದರೂ ಮಾಡ್ತಾನೆ ಇರ್ತೀನಿ. ಅದಕ್ಕೆ ನಾನಿವತ್ತು ಕ್ಯಾಪ್ಸಿಕಮ್ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಫಸ್ಟು ಈ ಥರ ತೊಟ್ಟಿನ ಭಾಗನ ನೀಟಾಗಿ ತೆಗೆದು ವಾಶ್ ಮಾಡಿ ಎತ್ತಿಟ್ಕೊಳ್ಳಿ. ಇದೇ ಥರ ನಾನು ಇವತ್ತು ಒಂದು 7 ಮೆಣಸಿನ್ಕಾಯಿನ ಈ ಥರ ಎಲ್ಲ ನೀಟಾಗಿ ತೆಗೆದು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇಷ್ಟು ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟು ನನಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಿದ್ದೀನಿ. ಇದೆಲ್ಲ ರುಬ್ಕೋಬೇಕು. 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ದೊಡ್ಡ ಸೈಜಿಗಿರೋದು, 1 ಬೆಳ್ಳುಳ್ಳಿ, ಒಂದಿಷ್ಟು ಶುಂಠಿ. ನೀಟಾಗಿ ಚಾಪ್ ಮಾಡ್ಕೊಳ್ಳೋಣ. ಈ ಥರ ಚಾಪ್ ಮಾಡ್ಕೊಳ್ಳಿ ಸಾಕು. 1 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಎಲ್ಲ ಬಿಡಿಸಿಟ್ಕೊಂಡ್ವಲ್ಲ ಅದನ್ನು ಮೆಣಸಿನಕಾಯಿ, 1 ಗೆಡ್ಡೆಷ್ಟು ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಕಟ್ ಮಾಡ್ಕೊಂಡಿರೋದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ 3/4 ಹೋಳಷ್ಟು ತೆಂಗಿನಕಾಯಿನ ಸೇರಿಸ್ಕೊತಿದ್ದೀನಿ ನಾನು. ಇದು ನೋಡಿ, ನಾನು 3/4 ಹೋಳಷ್ಟಿದೆ. ಇಷ್ಟನ್ನು ಸೇರಿಸ್ಕೊತಿದ್ದೀನಿ. 2 ಸ್ಪೂನು ಸಾಂಬಾರ್ ಪೌಡರ್ ಹಾಕೊಳ್ಳೋಣ. ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ಅದನ್ನು ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನಾನು 7 ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೋಡಿ, ಅದೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡ್ಮೇಲೆ ಅದನ್ನೆಲ್ಲ ನೀಟಾಗಿ ತಕ್ಕೊಂಡು ಇದನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಫುಲ್ ಕಟ್ ಮಾಡ್ಕೋಬಾರ್ದು, ಒಂದು 3/4 ಭಾಗದವರೆಗೂ ನೋಡಿ ಈ ಥರ. ಅಷ್ಟನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ರುಬ್ಬಿದ್ವಲ್ಲ ಆ ಮಸಾಲೆನ ಈ ಥರ ಓಪನ್ ಇದೆಯಲ್ಲ, ಓಪನ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿಗೆ ಹಾಕ್ಕೊಳ್ಳಿ. ಎಲ್ಲ ಮೆಣಸಿನ್ಕಾಯಿಗೂ ಹಾಕ್ಕೊಳ್ಳಿ. ಇಷ್ಟು ಥರ ಫಿಲ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು, ಒಂದು ಸ್ವಲ್ಪನಾದರೂ ಮಾಡ್ಬೋದು, ಫುಲ್ಲಾದರೂ ಮಾಡ್ಬೋದು. ನೀವು ಮಸಾಲೆ ಎಷ್ಟು ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡು. ಈ ಥರ ಎಲ್ಲದಕ್ಕೂ ನಾನು ತುಂಬಿ ಇಟ್ಕೋತಾ ಇದ್ದೀನಿ. ಈಗ ಎಲ್ಲದಕ್ಕೂ ತುಂಬ ಇತ್ತು, ಒಂದು 7 ಮೆಣಸಿನ್ಕಾಯಿ ಇತ್ತು, ಅಷ್ಟಕ್ಕೂ ಮಸಾಲೆನ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಒಲೆ ಮೇಲೆ ಒಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಮೆಣಸಿನ್ಕಾಯಿ ಮಸಾಲೆ ತುಂಬಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಅದರೊಳಗಡೆ ಇಡ್ತಾ ಇದ್ದೀನಿ. ಈಗ 7 ಮೆಣಸಿನ್ಕಾಯಿನೂ ಈ ಥರ ನೀಟಾಗಿ ಪ್ಲೇಸ್ ಮಾಡಿಬಿಟ್ಟು ಮಸಾಲೆ ಇತ್ತಲ್ಲ ಎಕ್ಸ್ಟ್ರಾ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅಷ್ಟನ್ನು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ನೀರನ್ನ ಹಾಕಿ, ತುಂಬ ನೀರು ಹಾಕೋಬಾರ್ದು, ಸ್ವಲ್ಪ ನೀರನ್ನ ಅದಕ್ಕೆ ಜಾರಿಗೆ ಹಾಕೊಂಡು ನೀಟಾಗಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ ಅದನ್ನೆಲ್ಲ ಈ ಥರ ನೀಟಾಗಿ ಆ್ಯಡ್ ಮಾಡಿಕೊಂಡು ಅವನ್ನೆಲ್ಲ ನೀಟಾಗಿ ಪ್ಲೇಸ್ ಮಾಡಿಬಿಟ್ಟು ವಿಷಲ್ನ ಕ್ಲೋಸ್ ಮಾಡಿದೆ. ಎಷ್ಟು ಚೆನ್ನಾಗಿ ನೀವು ಹಂಗೆ ಆದರೂ ಬೇಯಿಸ್ಬೋದು, ವಿಷಲ್ ಆದರೂ ಕೂಗಿಸ್ಕೋಬೋದು. ನಾನು ಬೇಗ ಬೇಯ್ತೇನೆ, ವಿಷಲ್ ಕೂಗಿಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ. ಘಮ ಘಮ ಅಂತೂ, ಮಸಾಲೆ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ ತುಂಬ ಘಮ ಘಮ ಅಂತ ಇದೆ. ಅಷ್ಟರಲ್ಲಿ ಇಲ್ಲಿ ಒಂದು ಕುರ್ಚಣಿ ಪೌಡ್ರನ್ನ ಹೆಂಗೆ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ.
1 ಸ್ಪೂನು ಹುಚ್ಚೆಳ್ಳು, 1-2 ಸ್ಪೂನ್ ಇಷ್ಟು ಹಾಕೊಳ್ಳಿ. ನಾನು ಮತ್ತೆ ನೆಕ್ಸ್ಟ್ ಯಾವಾಗಾದ್ರೂ ಮಾಡಬೇಕಾಗುತ್ತೆ ಅಂತ ಇವಾಗಲೇ ರೆಡಿ ಮಾಡ್ಕೊತಿದ್ದೀನಿ. ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಆದಷ್ಟು ಹುಚ್ಚೆಳ್ಳನ್ನ ಉರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿರಿ, ಇಲ್ಲಾಂದರೆ ಸೀದೋಗಿಬಿಡ್ತೇವೆ. ಅದಕ್ಕೋಸ್ಕರ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಉರಿರಿ. ಅದು ಚಿಟಪಟ ಅಂತ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ. ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಘಮ ಘಮ ಬರಬೇಕು. ಆ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಫ್ರೈ ಆಗಿದೆ ನೀಟಾಗಿ. ಅದನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡೆ. ಅದೇ ಪಾತ್ರೆಗೆ 1 ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಡ್ರೈ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ. ಇದು ವಿಷಲ್ನ ಹಾಕಿಟ್ಟಿದ್ನಲ್ಲ, ಅದು ವಿಷಲ್ ಆಗ್ತಿದೆ. ಹುರ್ತಿರೋ ಕಡಲೆ ಬೀಜ ಮತ್ತು ಹುಚ್ಚೆಳ್ಳನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀಟಾಗಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ತರಿಯಾಗಾದರೂ ಮಾಡ್ಬೋದು, ನುಣ್ಣಗಾದರೂ ಮಾಡ್ಬೋದು. ಪಲ್ಯನ 3 ವಿಷಲ್ ಹಾಕಿಸಿ ಒಂದು ಸ್ವಲ್ಪ ತೆಗೆದು ವಿಷಲ್ ಬಿಟ್ಟ ಮೇಲೆ ಅದನ್ನು ಓಪನ್ ಮಾಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ನೀವು ಪೌಡ್ರ್ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಪೌಡ್ರನ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ. ನಾನು ಯಾವಾಗಲೂ ವಿಷಲ್ ಹಾಕಿಸಿ ವಿಷಲ್ ಹೋದ ತಕ್ಷಣವೇ ಓಪನ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಇಡ್ತೀನಿ. ಇದು ಹಾಕಿದ ಮೇಲೆ ನಾನೇನು ಬೇಯಿಸೋಕೆ ಹೋಗಲ್ಲ. ಎಷ್ಟು ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಬದನೆಕಾಯಿ ಎಣ್ಗಾಯಿ ಯಾವ ಥರ ಇರುತ್ತೆ ಅದೇ ಥರ ಈ ಎಣ್ಗಾಯಿನೂ ತುಂಬ ಚೆನ್ನಾಗಿರುತ್ತೆ. ಯಾರು ಗ್ರೀನಿ ವೆಜಿಟೇಬಲ್ಸ್ ತಿಂತೀರಾ ಅವರು ಈ ಥರ ಮಾಡ್ಕೊಂಡು ತಿನ್ಬೋದು. ಕ್ಯಾಪ್ಸಿಕಮ್ ಎಣ್ಗಾಯಿನ ತುಂಬ ಚೆನ್ನಾಗಿರುತ್ತೆ. ಆ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡಿ, ಏನು ಬೇಯಿಸಬೇಡಿ, ಜಸ್ಟ್ ಕ್ಲೋಸ್ ಮಾಡಿ ಇಡಿ ಅಷ್ಟೇ. ಅದಾದಮೇಲೆ ನಾನು ರೈಸ್ಗೆ ಸರ್ವ್ ಮಾಡ್ಕೊಂಡೆ, ತುಂಬ ಚೆನ್ನಾಗಿತ್ತು. ನಾನು ಮಧ್ಯಾಹ್ನ ರೈಸು ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಣ್ಗಾಯಿ ತಿಂದೆ, ತುಂಬ ಚೆನ್ನಾಗಾಗಿತ್ತು. ನಾನು ನೈಟು ಇದೇ ಪಲ್ಯಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿಗಂತೂ ಇನ್ನೂ ಚೆನ್ನಾಗಿತ್ತು. ರೈಸ್ಗಿಂತ ಚಪಾತಿ ಮತ್ತು ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನು. ರೈಸ್ಗೆ ತಿನ್ಬೋದು, ದೋಸೆ ರೈಸ್ಗೆಲ್ಲ, ಬಟ್ ಚಪಾತಿ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಇದೇ ಥರ ರೆಸಿಪೀಸ್ ಬೇಕು ಅಂತ ಅಂದರೆ ನನ್ನ ವಿಡಿಯೋನ ನೋಡ್ತಾ ಇರಿ. ಈ ಥರ ಡಿಫ್ರೆಂಟ್ ರೆಸಿಪೀಸ್ನ ನಾನು ನಿಮಗೋಸ್ಕರ ಶೇರ್ ಮಾಡ್ತಾನೆ ಇರ್ತೀನಿ. ಕಚ್ಚಬೇಡ ಛೀ, ಇಡು ಎಲ್ಲ ಜೋಡಿಸು ಬೇಗ. ಹಾಕು ಎಲ್ಲ ಹಾಕು. ಹಾಕು ಅದನ್ನು. ಅದನ್ನು ಮುಚ್ಚು, ನೀಟಾಗಿ ಮುಚ್ಚು. ಆಯ್ತಾ? ಸರಿ, ಬಾಯ್. ಅದನ್ನ ತಲೆ ಮೇಲೆ ಇಕ್ಕೊಂಡು ಹಾಯ್ ಮಾಡಿ ಅವರಿಗೆ. ಹಾಯ್ ಅನ್ನಮ್ಮ ಚಿನಿ, ಹಾಯ್. ಇಲ್ಲಿ ನೋಡ್ಬೇಕು ನೀನು, ಇಲ್ಲಿ ನೋಡ, ಹಾಯ್ ಮಾಡು. ಹಾಯ್ ಇಲ್ಲಿ ಇವ್ರಿಗೆ ಹಾಯ್ ಮಾಡಮ್ಮ. ಥೂ, ಚಡ್ಡಿ ಎಲ್ಲ ಬಿದ್ದಾಗ್ತೈತೆ. ನಾನು ಅಡುಗೆ ಮಾಡಿದ ಮೇಲೂ ಹಣ್ಣು ಮೇಲೇ ಕಣ್ಣು. ಅವನಿಗೆ ಕುಯ್ದು ಕೊಡಲಿಲ್ಲ ಅಂದರೆ ಅವನಿಗೆ ಸಮಾಧಾನನೇ ಆಗಲ್ಲ. ಅದಕ್ಕೆ 2 ಎತ್ಕೊಂಡು ಅವನಿಗೆ ಹಣ್ಣು ಕಟ್ ಮಾಡಿ ಕೊಡ್ತಿದ್ದೀನಿ. ಮನೆ ಒಳಗೆ ಎಲ್ಲ ಗಲೀಜು ಮಾಡ್ತಾನೆ ಅಂದ್ಬಿಟ್ಟು ಕಾರಿಡಾರಲ್ಲಿ ಕಟ್ ಮಾಡಿಕೊಟ್ಟೆ. ಅವನು ತಿಂತಾ ಇದ್ದಾನೆ. ಅವರು ಅವ್ರ ತಾತ ಇಬ್ಬರೂ ತಿಂತಾ ಇದ್ರು. ಚೆನ್ನಾಗಿದೆಯಾ ಮಗ? ಸಾಕ್ಬಿಡು ಕಾಲಿನ ಎಸಿಬಾರ್ದು. ಎಸಿದ್ದಾರೆ. ಅವನಿಗೆ ಮಾವಿನ ಕಟ್ ಮಾಡಿಕೊಟ್ಟೆ, ತಿಂದವಾಗಲ್ವಾ? ಚೆನ್ನಾಗಿತ್ತಮ್ಮ? ಹೆಂಗಿತ್ತು? ಸೂಪರ್ ಆಗಿತ್ತು ನೋಡಿ. ಅಷ್ಟೇ ಚೆನ್ನಾಗಿತ್ತು. ಬಾಯಿಲ್ಲ ಮಕ್ಕಳಿಗೆ ಹಣ್ಣು ತಿಂದ.
ಒರೆಸ್ತೀನಿ. ಅಲ್ಲಿ ಕೈ ಬಾಯೆಲ್ಲ ಹೋಗಿ ತೊಳ್ಕೊ ಬರೋಣ, ಸರಿನಾ? ಮಾಡಬಾರ್ದಮ್ಮ, ಕಾರಲ್ಲೆಲ್ಲ ಮಾಡ್ತಾರೆ. ಎತ್ಕೊಂಡು ನಡಿ. ಅಲ್ಲೇನು ಹೋಗ್ಬಿಡಬ್ಬ, ಇದು ಅಲ್ಲೇನು ಹೋಗ್ಬಿಡಬ್ಬ. ಚೆನ್ನಾಯ್ತೆ? ಎಲ್ಲಿ ಹಣ್ಣು ಕಟ್ ಮಾಡ್ಕೊಟ್ಲು? ಚೆನ್ನಾಯ್ತೆ? ಚೆನ್ನಾಯ್ತೆ? ಚೆನ್ನಾಗಿ ಖಾಲಿ. ಥ್ಯಾಂಕ್ ಯು. ನಾನು ಈ ಕಡೆ ಆ ಕಡೆ ಅಷ್ಟೇ, ಮುಗೀತು ಒಂದು ಕತೆ. ನನ್ನ ಮಗ ಅಡ್ವರ್ಟೈಸು ಮತ್ತು ಸಾಂಗ್ಸ್ ಅಂತ ಅಂದರೆ ಅವ್ನಿಗೇನೋ ಒಂಥರ ಡಿಫ್ರೆಂಟಾಗಿರ್ತವೆ ಅನಿಸುತ್ತೆ. ಅದು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಸಾಂಗ್ಸ್ ಬರ್ತಿತ್ತಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡ್ಕೊಂಡಿದ್ದ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್.